ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಸ್ಮಿತಾ ರಂಗನಾಥ್. ಚಂದ್ರಯಾನ 3 ಯಶಸ್ವಿಯಾಗಿ ಸಾಗ್ತಾ ಇದೆ. ನಿಮಗೆ ಗೊತ್ತಿದೆ, ಇಸ್ರೋ ಅಥವಾ ಇಡೀ ಭಾರತದ ಮುಂದಿನ ಮಹತ್ವಾಕಾಂಕ್ಷೆಯ ಯೋಜನೆ ಸೂರ್ಯನ ಅಧ್ಯಯನದ ಆದಿತ್ಯ L1 ಯೋಜನೆ. ಇದೇ ಸೆಪ್ಟೆಂಬರ್ 2ನೇ ತಾರೀಕು ಆದಿತ್ಯ L1 ಸೂರ್ಯನ ಕಡೆಗಿನ ತನ್ನ ಪ್ರಯಾಣವನ್ನ ಪ್ರಾರಂಭ ಮಾಡ್ತಿದೆ ಕೂಡ. ಆದ್ರೆ ಇಲ್ಲಿ ನಮಗಿರುವ ಸಹಜ ಕುತೂಹಲ ಅಂದ್ರೆ ಚಂದ್ರಯಾನ 3 ಏನೋ ಚಂದ್ರನ ಅಂಗಳದ ಮೇಲೆ ಹೋಯ್ತು, ಚಂದ್ರನ ನೆಲದ ಮೇಲೆ ಕಾಲಿಡ್ತು ಅಧ್ಯಯನವನ್ನ ಮಾಡ್ತಾ ಇದೆ. ನಮ್ಮ ಆದಿತ್ಯ ಎಲ್ಲಿಗೆ ಹೋಗ್ತಾನೆ? ಸೂರ್ಯನ ಮೇಲೆ ಸಹಜವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸೂರ್ಯನ ಆ ಶಾಖ ಉಷ್ಣತೆಯನ್ನ ತಡೆದುಕೊಳ್ಳುವಂತಹ ಕೆಪಾಸಿಟಿ ನಮ್ಮ ಯಾವುದೇ ಉಪಗ್ರಹಗಳಿಗೆ ಇರೋದಿಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗುತ್ತೆ ನಮ್ಮ ಆದಿತ್ಯ L1? ಎಲ್ಲಿ ನಿಂತು ಸೂರ್ಯನ ಅಧ್ಯಯನವನ್ನ ಮಾಡ್ತಾ ಹೋಗುತ್ತೆ? ಇಲ್ಲೇ ಇರೋದು ಕುತೂಹಲ. ಸೂರ್ಯ ಭೂಮಿಯಿಂದ ಸರಿಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಆದರೆ ನಮ್ಮ ಆದಿತ್ಯ L1 ಹೋಗಿ ತಲುಪ್ತಾ ಇರೋದು ಕೇವಲ ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ ಅಂತರದಲ್ಲಿ. ಗಮನಿಸಿ, 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಸೂರ್ಯ. ಆದಿತ್ಯ L1 ಹೋಗ್ತಾ ಇರೋದು 1.5 ಮಿಲಿಯನ್ ಕಿಲೋಮೀಟರ್ ವರೆಗೆ. ಹಾಗಾದ್ರೆ 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಏನಿದೆ ಅಂತ ನೀವು ಕೇಳೋ ಪ್ರಶ್ನೆಗೆ ಉತ್ತರ L1 ಅಂದ್ರೆ ಲಾಂಗ್ ರೇಂಜ್ ಪಾಯಿಂಟ್ ಅಥವಾ ಲಾಂಗ್ ರೇಂಜ್ ಪಾಯಿಂಟ್ 1 ಅಂತ ಹೇಳಿ. ಹಾಗಾದ್ರೆ ಏನಿದು ಲಾಂಗ್ ರೇಂಜ್ ಪಾಯಿಂಟ್ 1? ಈ ಜಾಗಕ್ಕೇನೆ ಯಾಕೆ ಹೋಗ್ತಾ ಇದೆ ಆದಿತ್ಯ? ಈ ರೀತಿಯ ಪ್ರಶ್ನೆಗಳು ನಿಮ್ಮಲ್ಲಿ ಬರಬಹುದು. ಇದಕ್ಕೆ ಉತ್ತರ, ಯಾವುದೇ ಉಪಗ್ರಹಗಳನ್ನ ಉಡಾವಣೆ ಮಾಡಿದಾಗ ಆಕಾಶಕಾಯಗಳು ಅಥವಾ ನಮ್ಮ ಗ್ರಹ ಉಪಗ್ರಹಗಳು ಸೂರ್ಯನಂತ ನಕ್ಷತ್ರ ಇದನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿ ಯಾವುದೇ ಉಪಗ್ರಹವನ್ನ ಉಡಾವಣೆ ಮಾಡಿದಾಗ ಅದು 3 ಪ್ರಮುಖ ಫೋರ್ಸ್ಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆದಿತ್ಯ L1 ಅನ್ನೇ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧವಾಗಿ ಅದು ಸಾಗಬೇಕು. ಹಾಗೆ ಸೂರ್ಯ ಕೂಡ ಯಾವುದೇ ಉಪಗ್ರಹ, ಈ ಆದಿತ್ಯನಂತಹ ಯಾವುದೇ ಉಪಗ್ರಹ ಉಡಾವಣೆಯಾದಾಗಲೂ ಕೂಡ ಸೂರ್ಯನಲ್ಲಿರುವ ಗುರುತ್ವಾಕರ್ಷಣ ಶಕ್ತಿ ತನ್ನೆಡೆಗೆ ಅದನ್ನ ಪುಲ್ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡುತ್ತೆ. ಈ ಎರಡೂ ಫೋರ್ಸ್ಗಳ ವಿರುದ್ಧವಾಗಿ ನಿಂತು ತನ್ನ ಕಕ್ಷೆಯಲ್ಲಿ ಸುತ್ತೋಕೆ ಪ್ರಾರಂಭ ಮಾಡಬೇಕಾಗತ್ತೆ ನಮ್ಮ ಉಪಗ್ರಹಗಳು. ಈ 3 ಫೋರ್ಸ್ಗೆ ಸಹಜವಾಗಿ ಬಹಳಷ್ಟು ಇಂಧನ ಬೇಕಾಗತ್ತೆ, ಫ್ಯೂಯಲ್ ಬೇಕಾಗತ್ತೆ. ಹಾಗಾದ್ರೆ ಹೇಗೆ? ಸರಿಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡಿದ ನಂತರದಲ್ಲಿ ತನ್ನದೇ ಆದ ಕಕ್ಷೆಯಲ್ಲಿ ಸುತ್ತಬೇಕು. ಹಾಗೆ ಈ 2 ಪ್ರಮುಖವಾದ ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧವಾಗಿಯೂ ಕೂಡ ಹೋರಾಟ ಮಾಡಬೇಕು. ಇಷ್ಟು ಪ್ರಮಾಣದ ಇಂಧನ ಬೇಕಾಗಬೇಕು ಅಂತಂದ್ರೆ ಎಷ್ಟು ಪ್ರಮಾಣದ ಇಂಧನ, ಅದಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಒಂದು ಅಂದಾಜು ನಾವು ಮಾಡ್ಕೊಳ್ಬಹುದು. ಆದರೆ ಕಡಿಮೆ ಇಂಧನವನ್ನ ಬಳಸಿಕೊಂಡು ಈ 2 ಗ್ರಾವಿಟೇಷನಲ್ ಫೋರ್ಸ್ನ ವಿರುದ್ಧವಾಗಿ ಹೆಚ್ಚಿಗೆ ಶ್ರಮ ಇಲ್ಲದೆ ಹೋರಾಟವನ್ನ ಮಾಡ್ತಾ ಒಂದು ಕಕ್ಷೆಯಲ್ಲಿ ಸುತ್ತಬೇಕು ಅಂತಂದ್ರೆ ಅದಕ್ಕೆ ನಮ್ಮ ವಿಜ್ಞಾನಿಗಳು 5 ಪಾಯಿಂಟ್ಗಳನ್ನು ಗುರುತಿಸಿದ್ದಾರೆ. ಈ 5 ಪಾಯಿಂಟ್ಗಳಿಗೆ L1 ಅಂದ್ರೆ ಲಾಗ್ ರೇಂಜ್ 1, ಹಾಗೆ L2, L3, L4 ಹಾಗೆ L5 ಅಂತ ಹೆಸರಿಸಲಾಗಿದೆ. ಲಾಗ್ ರೇಂಜ್ ಅಂದ್ರೆ ಏನು ಅನ್ನೋ ನಿಮ್ಮ ಕುತೂಹಲಕ್ಕೆ ಉತ್ತರ, ಈ 5 ಪಾಯಿಂಟ್ಗಳನ್ನ ಮೊದಲು ಪ್ರಪೋಸ್ ಮಾಡಿದ ಖಗೋಳಶಾಸ್ತ್ರ ವಿಜ್ಞಾನಿ ಇಟಾಲಿಯನ್ ಆಸ್ಟ್ರೋನಮರ್ ಜೋಸೆಫ್ ಲೂಯಿಸ್ ಲ್ಯಾಂಗ್ರೇಂಜ್ ಅವರ ಹೆಸರಿಗೆ ಗೌರವ ಸೂಚಿಸಲಿಕ್ಕೋಸ್ಕರ ಆ 5 ಪಾಯಿಂಟ್ಗಳಿಗೆ ಲಾಗ್ ರೇಂಜ್ ಪಾಯಿಂಟ್ ಅಂತ ಹೇಳಿ ಹೆಸರಿಸಲಾಗಿದೆ. ಹಾಗಾದ್ರೆ ಈ ಲಾಗ್ ರೇಂಜ್ ಪಾಯಿಂಟ್ಗೆನೆ ಯಾಕೆ ಹೋಗಬೇಕು, ಅದರಲ್ಲೂ L1ಗೆ ಯಾಕೆ ಹೋಗಬೇಕು ನಮ್ಮ ಆದಿತ್ಯ ಅನ್ನೋ ಪ್ರಶ್ನೆಗೆ ಉತ್ತರ, ಈ ಒಂದು ಜಾಗಕ್ಕೆ ಹೋಗಿ ನಿಂತಾಗ ನಾನಾಗಲೇ ಹೇಳ್ತಾ ಇದ್ದಾಗೆ ಈ 3 ಪ್ರಮುಖ ಫೋರ್ಸ್ಗಳು, ಗುರುತ್ವಾಕರ್ಷಣೆಯ ಫೋರ್ಸ್ ಹಾಗೆ ತಾನು ಸುತ್ತಬೇಕಾದ ಫೋರ್ಸ್, ಇದು 3ಕ್ಕೂ ಕೂಡ ಒಂದು ಈಕ್ವಿಲಿಬ್ರಿಯಂ ಅಂದ್ರೆ ಸಮತೋಲನತೆಯನ್ನ ಕಾಪಾಡಿಕೊಂಡು ಅತ್ಯಂತ ಕಡಿಮೆ ಇಂಧನವನ್ನ ಬಳಸಿಕೊಂಡು ಸೂರ್ಯನ ಸುತ್ತಲಿಕ್ಕೆ ಬಹಳ ಅನುಕೂಲಕರವಾದ ಪಾಯಿಂಟ್ ಇದು ಅಂತ ಹೇಳಿ ಗುರುತಿಸಲಾಗಿದೆ. ಹೀಗಾಗೇನೆ ಸೂರ್ಯ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಈ L1 ಪಾಯಿಂಟ್ಗೆ ನಮ್ಮ ಆದಿತ್ಯನನ್ನ ಕಳಿಸಲಾಗ್ತಾ ಇದೆ. ಅತ್ಯಂತ ಕಡಿಮೆ ಇಂಧನ ಜೊತೆಗೆ ಸೂರ್ಯನನ್ನ ಅತ್ಯಂತ ಪ್ರಮುಖವಾಗಿ ನಿಖರವಾಗಿ ಅಧ್ಯಯನ ಮಾಡಲಿಕ್ಕೆ ಬಹಳಷ್ಟು ನಿಖರವಾದ ಜಾಗ ಇದು ಅಂತ ಹೇಳಿ ಗುರುತಿಸಲಾಗಿರೋದ್ರಿಂದ ಈ L1 ಪಾಯಿಂಟ್ನತ್ತ ತನ್ನ ಪ್ರಯಾಣವನ್ನ ಇದೇ ಸೆಪ್ಟೆಂಬರ್ 2ನೇ ತಾರೀಕು ಪ್ರಾರಂಭ ಮಾಡ್ತಿದ್ದಾನೆ ನಮ್ಮ ಆದಿತ್ಯ L1. ಈ ಆದಿತ್ಯ L1 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಈ L1 ಪಾಯಿಂಟ್ ಅನ್ನ ತಲುಪಲಿಕ್ಕೇನೆ ಸರಿಸುಮಾರು 120 ದಿನ ಅಂದ್ರೆ ಹತ್ರ 4 ತಿಂಗಳು ಬೇಕಾಗುತ್ತೆ. ಇನ್ನು ಸೂರ್ಯನ ತನಕ ತಲುಪೋಕೆ ಇನ್ನೆಷ್ಟು ದಿನ ಬೇಕಾಗಬಹುದು ನೀವೇ ಅಂದಾಜು ಮಾಡಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.